300. ಓಕೆ ಸ್ನೇಹಿತರೆ, ಬಂದೀವಿ ನೋಡ್ರಿ. ಈಗ ಬಂದೀನಿ, ಇಲ್ಲೇ ಕುಂತೀನಿ. ಯಪ್ಪ ನೋಡ್ರಿ ನನ್ನ ಮುಖ ನೋಡ್ರಿ, ನೋಡಂಗಿಲ್ಲ ಸ್ವಲ್ಪ ನನ್ನ ಮುಖ. ಯಪ್ಪೋ, ಮನೆಯಾಗಿರೋದು ಒಂದು ಅರಗಿಣಿ ಅಂತಾರ, ಸುಳ್ಳಲ್ಲ ಸ್ನೇಹಿತರೆ. ಆದ್ರೆ ತಮ್ಮ ತಂಗಿ ಎಲ್ಲರೂ ಬರ್ತೀವಿ. ಬಾಕ ಇದೊಂದು ವರ್ಷ ಅಲ್ಲ, ಮುಂದಕ್ಕೆ ಎಲ್ಲರೂ ತಮ್ಮರ್ದು ಮದುವೆ ಆಗಿರ್ತೈತಿ, ಅವ್ರವ್ರು ಹೋಗ್ತಾರೆ ಬರ್ತಾರೆ. ನಮ್ಮ ಮನ್ಯಾಗ ನಾವು ಇರ್ತೀವಿ, ಇನ್ನು ಹೋಗೋದಾಗಲ್ಲ ಬರೋದಾಗಲ್ಲ. ಬಾ ಅಕ್ಕ ಹೋಗೋಣ ಅಂತೇಕೆ ತಂಗಿ ಅಂದ್ಲು ಅಂಥೇಳಿ ಹೋಗಿದ್ದೇವೆ ನೋಡ್ರಿ. ಇವೆಲ್ಲ ಸ್ವಲ್ಪ ಓಕೆ ಸ್ನೇಹಿತರೆ, ಇವಾಗ ಬಂದೀನಿ. ಮುಖ ಏನು ದೇವಸ್ಥಾನಕ್ಕೆ ಹೋಗಿ ಬಂದಿನಲ್ಲ, ಮುಖ ತೊಳಿಬಾರ್ದು ಅಂತ ಹೇಳಿಬಿಟ್ಟು ಮುಖ ಅದು ತೊಳೆದಿಲ್ಲ, ಕುಂತಿದ್ದೀನಿ ಇಲ್ಲೇ. ಫುಲ್ ಮುಖ ಕೆಂಪು ಒಂಥರ ಆಗಿಬಿಟ್ಟೈತ್ರಿ. ಬಿಸಿಲಿಗೆ ಧೂಳ ಅದು ಎಲ್ಲ ಒಂಥರ ಡಸ್ಟ್ ಇದಾಗಿ, ಅದ್ರಾಗ ಜನ ಸಿಕ್ಕಾಪಟ್ಟೆ ಜನ ಓಡಾಡೋದ್ರಾಗ ಈಗ ಸುಮ್ಮನೆ ಮನ್ಕೊಬಿಡ್ಬೇಕು ನಂಗೈತಿ. ಅದಕ್ಕೆ ಬಂದು ಕೈಕಾಲು ಮುಖ ತೊಳ್ಕೊಬಾರ್ದು, ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ ಅಂಥೇಳಿ ಕುಂತೀನಿ ನೋಡ್ರಿ. ಇದು ಭಂಡಾರ ಅಂತಪ್ರಿ. ಇಲ್ಲಿ ಚಾಮರಾಜ ಬಂದು ಒಬ್ಬರು ಜೋಗಮ್ಮ ಹಚ್ಚಿದ್ರಿ. ಯಾವ 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 ಎಲ್ಲ ಮುಂದೆ ರೊಕ್ಕ ಕೊಡ್ಯಾವ, ರೊಕ್ಕ ಕೊಡ್ಯಾವ ಅಂತ ಅಂದ್ಲು. ಮತ್ತು ಆಕಿಗೆ ಒಂದು 50 ರೂಪಾಯಿ ಕೊಟ್ಟಿಗೆ ಬಂದು, ಬಳಿಗೆ ರೊಕ್ಕ ಕೊಡು ಬಳಿಗೆ ರೊಕ್ಕ ಕೊಡೋದು. ಒಂದು 50 ರೂಪಾಯಿ ಕೊಟ್ಟಿಗೆ ಬಂದೆ ನೋಡ್ರಿ. ಆ ಅಮ್ಮ ಹಚ್ಚಿತ್ತಿಲ್ಲ ಲ್ಯಾಪ್ಟಾಪ್. ಯಾರು ನಾಮಂದ ಶಿವಮಂದೆ ತೊಗೊಂಡ್ರಿ ಮತ್ತೆ ಅದೇ ಅವನು ಫ್ರೆಂಡಿನ ಅಲ್ರಿ, ಅದು ಪೂರ ಇದನ್ನಾಗಿತ್ತು. ಹಂಗಾರೆ ಯುರೇಶ್ ಮಾಮಂದು ಇರ್ಬೋದು. ಏನು ಅದೇ ನೀ ಯಾಕೆ ತಿನ್ನಕ್ಕೋದಿ ನೋಡ್ರಿ. ನಮ್ಮ ತಮ್ಮ ಒಂದಿಷ್ಟು ಬಜ್ಜಿ ಜಿಲೇಬಿ ಕೊಟ್ಟು ಕಳ್ಸ್ಯಾನ. ಪಾಕ ಬಿದ್ದಿರ್ಬೇಕದು ಎದ್ರದ್ದು, ಅದ್ರದ್ದು ಎಣ್ಣೆ ಬರ್ತದೆ. ತೆಗಿ, ನೀರು ಇದ್ದಿರ್ಬೇಕು ನೋಡು. ನೀರು ಚೆಲ್ಲವ್ರ ನೀರು ನೋಡ್ರಿ. ಬಜ್ಜಿ ಹಾಕೊಂಡು ತಿನ್ನಕತ್ತಾರ ಮಗ. ಹೋಗೋಣ ಕೇಳ್ತಾನೆ, ಬೇ ನಿನ್ನ ಮಗ ಏನು ತಂದಿದೀಯ ಅಂತೇಕೆ ಕೊಡ್ತೀನಿ ತಡ್ರಿ, ಕೊಡಿಸ್ತೀನಿ ತಡ್ರಿ ಏನ್ರ ಅಂತೇಕೆ ಕೊಡಿಸ್ಯಾರ ನೋಡ್ರಿ. ತಮ್ಮ ಬಜ್ಜಿ ಜಿಲೇಬಿ ಕಳಿಸ್ಕೊಟ್ಟನ. ಬಾಯಕ್ಕ ಜಾತಿ ಮಾಡಮ್ ಬರ್ರಿ ಬರ್ರಿ ಅಂತ ಕರೆಸ್ಕೊಂಡ ತಮ್ಮ. ಆಮೇಲೆ ಬರೋ ಮುಂದೆ ಇವಿಷ್ಟು ಪಾವು ಕೊಟ್ಟು ಕಳ್ಸ್ಯಾನ ನೋಡ್ರಿ, ಬನ್ನು. ಆಮೇಲೆ ಕಾಯಿ ಹೊಡ್ಕೊಂಬಂದಿವ್ರಿ, 2 ಕಾಯಿ ಹೊಡೆದೆ. ಇದು ತಮ್ಮ ಕೊಡಿಸಿದ ನೋಡ್ರಿ, ವ್ಯಾನಿಟಿ ಬ್ಯಾಗು. ಇದು ಕೂಡ ತಮ್ಮ ಕೊಡಿಸಿದ. ಇದೇ ನೋಡ್ರಿ ನಮ್ಮ ಜಾತ್ರೆ. ಇದೇನಿಲ್ಲ, ಒಂದು ವೇಲು ಒಯ್ದಿದ್ದೆ ಸುಮ್ಮನೆ ಇರಬೇಕು ಕೈಯಾಗ ಅಂತೇಳಿ. ಅದು ಯಜಮಾನ್ರು ಸಂತಿ ಕಳಿಸ್ಕೊಟ್ರ. ಅವ್ರು ಬಂದು ನನಗೆ ಇಲ್ಲಿ ಬಿಟ್ಟು ಮತ್ತೆ ವಾಪಸ್ ಹೋದರು. ಊದುಬತ್ತಿ 72 ರೂಪಾಯಿ ಒಂದು ಪ್ಯಾಕೆಟಿಗೆ. ಇಷ್ಟು ಇರ್ತಾವೆ, ಏನು ಭಾಳ ಇಲ್ಲ ಏನಿಲ್ಲ. 72 ರೂಪಾಯಿ ಒಂದೊಂದಕ್ಕೆ, 72 ರೂಪಾಯಿ 3 ಪ್ಯಾಕೆಟ್ ತೊಗೊಂಬಂದಾರೆ. ಕಾಯಿಪಲ್ಯ ನೋಡಿರಿ, ಇವತ್ತು ಸಂಡೇ ಅಲ್ಲ. ಕಾಯಿಪಲ್ಯ 4 ಒಳಗೆ 3 ಒಳಗೆ ಹಾಕಲ್ಲ. ಅವರಾದ್ರೆ ಎಡ್ಡೆ ಹೊಳ್ಕೊಡ್ತಾರೆ, ಮಾಮನೇ ಹೊಡ್ಕೊಂಡು ತೊಗೊಂಬಂದಾನ. ಬಾಳೆಹಣ್ಣು ಯಜಮಾನ್ರು ಸಂತಿ ತಂದು ನಾನು ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋದರು. ಟೈಮ್ ಬಂದುಬಿಟ್ಟು 7:30 ಆಗೈತಿ. ಮತ್ತು ವಾಪಸ್ ಹೋದ್ರು, ಅವ್ರ ಕೆಲಸ ಐತೆ ಅಂತೇಳಿ ನೋಡಿರಿ. ಗಜ್ಜರಿ ಅದು ತೊಗೊಂಬಂದಾರೆ ಯಜಮಾನ್ರು. ತಿಪ್ರಿಕಾಯಿ, ಗಜ್ಜರಿ, ಸೌತೆಕಾಯಿ, ಪುಂಡಿ ಪಲ್ಯ. ಪುಂಡಿ ಪಲ್ಯ ತೊಗೊಂಬಂದ. ಪುಂಡಿ ಪಲ್ಯ, ಮೆಂತ್ಯ ಪಲ್ಯ. ಇಷ್ಟ ಐತೆ ನೋಡ್ರಿ. ಇವಾಗ ಅನ್ನ ಮಾಡ್ತೀವಿ. ಒಂದಿಷ್ಟು ಅನ್ನ ಮಾಡಿ ಗಪ್ಪನೇ ಮಕ್ಕೊಂಬಿಡ್ತೀನಿ ರೀ. ಸಾಕಾಗೈತಿ ಅಪ್ಪ. ಸಿಕ್ಕಾಪಟ್ಟೆ ಮನುಷ್ಯ ಹೈರಾಣ ಆಗಿಬಿಟ್ಟೈತಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಓಕೆ ಸ್ನೇಹಿತರೆ, ಇವಾಗ ನೋಡ್ರಿ ಫ್ರೆಶ್ ಅಪ್ ಆದ. ಬಂದು 1 ತಾಸು ಆಯಿತು. ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ಸ್ನೇಹಿತರೆ, ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಬಾರ್ದು. ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಕೈಕಾಲು ಮುಖ ತೊಳ್ಕೊಬೋದು. ಅದು ನಮ್ಮ ಮನ್ಯಾಗ ಹಿರಿಯರೇ ಹೇಳಿದ್ದರಿ, ದೇವಸ್ಥಾನಕ್ಕೆ ಹೋಗಿ ಬಂದ ಬಳಿಕ ಕೈಕಾಲು ಮುಖ ತೊಳ್ಕೊಬಾರ್ದಪ್ಪ, ಸ್ವಲ್ಪ ಕುಂತು ಆಮೇಲೆ ತೊಳ್ಕೊಳ್ಳೋದು ಅಂಥೇಳಿ. ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟೈತ್ರಿ. ಜಾತ್ರೆ ತಿರುಗಾಡ್ದೆವು. ತಂಗಿ ಸ್ವಲ್ಪ ಏನೇನೋ ತೊಗೊಂಡ್ಲು. ಆಮೇಲೆ ನಾವು ಸ್ವಲ್ಪ ತೊಗೊಂಡೇನ ಅಂದ್ರೆ ತಂಗಿ ಒಂದು ನಾವೊಂದು ವೆರೈಟಿ ಬ್ಯಾಗ್ ತೊಗೊಂಡ್ವಿ. ಆಮೇಲೆ ಬಳೆ ಹಾಕ್ಸ್ಕೊಂಡ್ವಿ. ಆಮೇಲೆ ಹುಡುಗಿಗೆ ಸ್ವಲ್ಪ ಕ್ಲಿಪ್ಪು, ಹೇರ್ ಬ್ಯಾಂಡು, ಅದು ಏನೇನೋ ತೊಗೊಂಡ್ಲು. ಸ್ವಲ್ಪ ಐಸ್ ಕ್ರೀಮ್ ತಿಂದೆವು. ಮೊದಲು ಹೋಗಿ ದರ್ಶನ ಮಾಡ್ಕೊಂಡೆವು. ದೇವ್ರ ದರ್ಶನ ಮಾಡಿಕೊಂಡು ಒಂದು ಸೈಡ್ ಕುಂತು ಪಲಾವ್ ತಿಂದು ಆಮೇಲೆ ಜಾತ್ರೆಗೆ ಹೋದ್ವಿ. ಹೋಗಿ ಫಸ್ಟ್ ಬಳೆ ಹಾಕ್ಸ್ಕೊಂಡ್ವಿ. ಆಮೇಲೆ ನಮ್ಮ ಪುಟ್ಟಿಗೆ ಮೆಟಲ್ ಸ್ಟೋನಿನೂ ಇರ್ತಾವಲ್ಲ ಅಂಥವು ಬಳೆ ತೊಗೊಂಡ್ವಿ. ನಾವು ಕಾಜಿನ ಬಳೆ ಹಾಕ್ಸ್ಕೊಂಡ್ವಿ. ಆಮೇಲೆ ಆಕೆಗೇನು ಕ್ಲಿಪ್ಪು, ಹೇರ್ ಬ್ಯಾಂಡು, ಆಮೇಲೆ ಏನೇನೋ ಬೇಕಾಗಿದ್ದು ಎಲ್ಲ ಕೊಡಿಸಿದ್ರು.
ಆಮೇಲೆ ಐಸ್ ಕ್ರೀಮ್ ತಿಂದ್ವಿ, ಬಜ್ಜಿ ಜಿಲೇಬಿ ತಿಂದ್ವಿ. ಹಿಡ್ದೇವು ನೋಡ್ರಿ ಊರ ಕಡೆ ದಾರಿ. ಅಪ್ಪ ಹೇಳ್ತೀನಿ ಸ್ನೇಹಿತರೆ, ಬಸ್ಸು ಮಿಕ್ಕಿ ಹೋತು ನೋಡ್ರಿ ಜನ. ಟ್ರಾಫಿಕ್ ರೀ ಎಂಕಂಚಿ ದಾವಲ್ ಮಲ್ಲಿಕ ಇದ್ದಾರ ಸರಿ, ಯಾವಾಗಲೂ ಖಾಲಿ ಯಾರೂ ಇರಂಗಿಲ್ಲ ಬಿಡ್ರಿ. ಈಗ ಜಾತ್ರೆ ಅಲ್ಲ, ಫುಲ್ಲು ಟ್ರಾಫಿಕ್ಕು. ಒಂದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರು ನೋಡ್ರಿ, ಸಿಂಧಿಗೆ ಹೋಗೋ ರೋಡ್ನಾಗ ಲಾಸ್ಟ್ ಪೆಟ್ರೋಲ್ ಬಂಕ್ ಐತಲ್ಲ, ಅಲ್ಲಿಗಿಂತ ಜಾಸ್ತಿ ಅಂಗಡಿಗಳು ಬಿದ್ದಾವ್ರಿ. ಅದಕ್ಕಿಂತ ದಾಟಿ ಅಂಗಡಿಗಳು ಬಿದ್ದಾವು. ಅಂದ್ರೆ ದನದ ಜಾತ್ರೆ ಆಗ್ತದಲ್ರಿ, ಹೀಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಲ್ಲಿಂದ ಇಲ್ಲಿ ಕನಕ ವೃತ್ತಕ್ಕೆ ಬರಬೇಕಾದ್ರೆ ಬಸ್ಸು 30 ನಿಮಿಷ ತೊಗೊಂಡೈತೆ ನೋಡ್ರಿ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಶಿವ ಬಸ್ಸಿಗೆ ಸಿಕ್ಕಾಪಟ್ಟಿ ಬ್ಯಾಡ ಅಂತ ಚಾಲು ಹೊತ್ತಾರ್ರಿ ನಮ್ಮ ತಂಗಿ, ನಮ್ಮ ತಮ್ಮ, ಅವ್ವ. ನಡಿಯವ್ವ ಈ ಕಡೆ ಹೋಗಮ್ಮ, ಈಟೊತ್ತಿನಿಂದ 5 ಗಂಟೆ ಆಗೈತ್ರಿ ಅಲ್ಲೇ. ಈಟೊತ್ತಿನಿಂದ ಯಾವಾಗ ಹೋಗ್ತಿದ್ದಿ, ಬಸ್ ಬರೋಂಗೆಲ್ಲ ಬಂದರೂ ತುಂಬಿಕೊಂಡು ಹೋಗ್ತವ, ಬ್ಯಾಡವ ನಡಿ ಊರಿಗೆ ಹೋಗಮ್ಮ ಅಂತ ಮಸ್ತ್ ಚಾಲು ಹೊತ್ತಾರ್ರಿ ಅವರು. ನಾನು ಇಲ್ಲವ ಯಾವಾಗ ಹೋಗ್ಬೇಕು, ನಾ ಎಷ್ಟೊತ್ತಿದ್ರು ಊರಿಗೆ. ಪಾರು ಒಂದೇ ಅದ, ಅವು ಏನು ಉಣ್ತಾವೆ ಏನು ತಿಂತಾವ, ನಿದ್ದೆ ಬರಕತ್ತೊಟ್ಟೈತೆ. ಹಂಗೆ ನಾವು ಓದ್ತೀವ ಎಷ್ಟೊತ್ತಿದ್ರು ಅಂಥೇಳಿ ಅಂದೆ. ತಂಗಿ, ಅಮ್ಮ ಮತ್ತು ಅವೆರಡು ಹುಡುಗರು ನಾವು ಓದ್ತೀವಿ ನೋಡಿ ಈ ಕಡೆ ಅಂತಂದ್ರು. ತಮ್ಮ ಏನೈತಿ ಬೈಕ್ ತೊಗೊಂಬಂದಿದ್ದ ತಮ್ಮ. ಹೀಗಾಗಿ ಇನ್ನು ಬರ್ಯಾಕ ನೀವು ಬಸ್ಸಿಗೆ ಹತ್ತಿಸಿ ಆಮೇಲೆ ನಾನು ಬೈಕಿಗೆ ಪೆಟ್ರೋಲ್ ಹಾಕ್ಸೋದೈತಿ, ಹಾಕ್ಸ್ಕೊಂಡ್ಕೆ ನಾವು ಊರಿಗೆ ಹೋಗ್ತೀನಿ ಅಂದ. ಬಸ್ಸಿಗೆ ಬಂದು ಯಾಕ ಸುಮ್ಮನೆ ನಡ್ರಿ ಅವ ಊರಿಗೆ ಹೋಗೋಣ, ಬೆಳಗ್ಗೆ ನಾನೇ ತಂದುಬಿಡ್ತೀನಿ ಅಂತ, ನಡ್ರಿ ಊರಿಗೆ ಹೋಗೋಣ ಅಂತೇಕೆ ಅಂತ. ಬಸ್ಸು ಔಟ್ ಆಫ್ ಡೋರ್, ಪೂರ್ತಿ ಡೋರಿಂದ ಹೊರಗೆ ನಿಂತೈತಿ ಜನ. ಇನ್ನು ಹತ್ತಾಕತ್ತಾರ, ಹಂಗೆ ತೊಗೊಂಡು ಗಾಡಿ ಚಾಲು ಮಾಡ್ಕೊಂಡು ಹೊಂಟ್ಬಿಟ್ಟೈತಿ. ಅಯ್ಯೋ ಯಪ್ಪ, ಅದನ್ನು ನೋಡಿ ದಂಗಾಯ್ತು ನನಗೆ. ಅಯ್ಯೋ ಹೆಂಗೆ ಹೋಗ್ಬೇಕಲಿ ಯಪ್ಪ, ಇಂಥ ಪರಿ ಗಾಡಿಗಳು, ಇದು ಇಂಥ ಪರಿ ಜನ. ಶಿವ 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 ಶಿವ, ಏನ್ರಿ ಒಂದು 4 ಬಸ್ ಫುಲ್ ಆಗುವಷ್ಟು ಜನ ನಿಂತುಬಿಟ್ಟೈತಿ. ಅದ್ರಾಗ ಒಂದು 4ನೇ ಭಾಗನೂ ಹತ್ತಿಲ್ಲ ಜನ, ಇನ್ನೂ ಅಷ್ಟು ಜನ ಐತಿ. ಇನ್ನು ಯಾವ ಬಸ್ ಬರ್ತಾವೆ ಯಾವ ಬಿಡ್ತಾವೆ ಅಂಥೇಳಿ ಆಮೇಲೆ ಇದು ಮಿನಿ ಬಸ್ ಬರ್ತಾವಲ್ರಿ, ಅವಾಗೆಲ್ಲ ಅವಕ್ಕೆ ಟಿಂಪು ಲಜ್ಜರಿ ಅಂತಿದ್ರಲ್ಲ, ಅದು ಬಂತು. ಅದಕ್ಕೆ ಕೇಳಿದೆ, ನಾಗರಹಳ್ಳಿವರೆಗೆ ಹೋಗ್ತೀನಿ ಅಂತಂದರು. ವೀರೇಶ ನಾನು ಹೋಗ್ತೀನಿ ಅಲ್ಲಿವರೆಗೂ, ಮತ್ತು ಯಾವಾರು ಬಸ್ ಬಂದು ಅಥವಾ ಏನಾದರೂ ಗಾಡಿಗಳು ವೆಹಿಕಲ್ಸ್ ಬಂದ್ರೂ ನಾವು ಹೋಗ್ತೀನಪ್ಪ, ಮತ್ತು ಆ ಕಡೆದು ಇರ್ತಾವೆ ಯಾವಾರ ಅಂತಂದೆ. ಸರಿ ಅಕ್ಕ ಅಷ್ಟೇ ಮಾಡಿರಿ, ನೀವು ಊರಿಗೆ ಬಾ ಅಂದ್ರೆ ಬರ್ಲಾಗಿರಿ ಅಂತ ಯಾಕೆ ಅಂದ. ಇಲ್ಲಪ್ಪ ನಾವು ಓದ್ತೀನಿ ಅಂತಂದೆ. ಆಮೇಲೆ ಮಳ್ಳಿ ಹೋದ್ವಿ. ಅಲ್ಲಿ ಬಂದ ಬಳಿಕ ಅಲ್ಲಿ ಒಂದು ಥರ ಇವು ಯಾವ ಬಸ್ ಬರಲ್ವಲ್ಲ, ಬರ್ತಾವ ನೀರ್ಲು ಅಂತ ಅನ್ಕೊಂತಿದ್ದೆ. ಅದು 1 ರೂಪಾಯಿನಿಂದ ಒಂದು ಸಿಂದಗಿ ಶಾಪುರು, 1 ರೂಪಾಯಿನಿಂದ ಒಂದು. ಮುಂದಿನ ಬಸ್ ಅಂತೂ ಫುಲ್ ಆಯಿತು, ಹಿಂದೆ ಇದ್ರೆ ಬರ್ರಿ ಖಾಲಿ ಆಯ್ತಿದ್ರಾಗ ಹತ್ತನ ಅಂತಿಕೆ ಅಂದ್ರೆ ಒಂದಿಷ್ಟು ಜನ. ಅದಕ್ಕೆ ಹೋಗಿ ಹತ್ತೀವಿ, ಆರಾಮಾಗಿ ಬಂದೀವಿ ನೋಡ್ರಿ. ಬಂದು ಯಜಮಾನ್ರಿಗೆ ಫೋನ್ ಹಚ್ಚಿದೆ, ಅವ್ರ ಬೈಕ್ ತೊಗೊಂಬಂದು ಮತ್ತು ಅವ್ರು ನನಗೆ ಇಲ್ಲಿ ಬಿಟ್ಟು ಮತ್ತು ಅವ್ರ ಕೆಲಸ ಐತಲ್ಲ ಅವರು ಹೋದರ್ರಿ ವಾಪಸ್ಸು. ಭಾಳ ಹೈರಾಣ ಐತ್ರಿ ಎಲ್ಲಿಗಾರೆ ಹೋಗ್ಬೇಕು ಬರ್ಬೇಕಂದ್ರೆ. ಅಂದ್ರೇನು ಇನ್ನೇನು ಕೆಲವು ತಿಂಗಳಲ್ಲಿ ತಮ್ಮದಿರೋದು ಮದುವೆ ಆಗೋದೈತ್ರಿ. ಹೀಗಾಗಿ ಮುಂದೆ ಎಲ್ಲರೂ ಸೇರಿ ಇದೇ ಥರ ಇರ್ತೀವಿ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಡ್ತಾರೆ ರೀ ಮದುವೆ ಆದ ಬಳಿಕ. ಅಂದ್ರೆ ಅವ್ರವ್ರ ಫ್ಯಾಮ್ಲಿ ಅವ್ರವ್ರ ಇದು ಸಪ್ರೇಟ್ ಅಂತ ಅನಿಸುತ್ತೆ, ನಮಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ. ಅಂದ್ರೆ ಅವರು ಎಲ್ಲೋ ಡ್ಯೂಟಿ ಮ್ಯಾಗಿರ್ತಾರೆ, ಎಲ್ಲೋ ಇದಿರ್ತಾರೆ. ಕೆಲವು ಟೈಮ್ ಬರೋದಾಗಂಗಿಲ್ಲ. ಹೆಂಗೂ ಇವಾಗ ಎಲ್ಲರೂ ಸೇರಿ ಅದೀವಿ, ಬರ್ರಿ ಎಲ್ಲರೂ ಒಂದೇ ಕಡೆ ಜಾತ್ರೆ ಮಾಡೋಣ. ಮುಂದಕ್ಕೆ ಮಾಡೋದಾಗ್ತದಿಲ್ಲ, ಮುಂದೆ ಬರೋದಾಗ್ತದಿಲ್ಲ. ಯಾಕಂದ್ರೆ ಮುಂದಿನ ವರ್ಷ ನಾವು ದೂರ ಬೇರೆ ಕಡೆ ಎಲ್ಲ ಡ್ಯೂಟಿಗೆ ಹೋದ್ರೆ ಆಗಂಗಿಲ್ಲ. ಬರ್ರಿ ಅಕ್ಕ ಹೋಗುನು ಅಂತ ಹೇಗೆ ಅಂದ ದೊಡ್ಡ ತಮ್ಮ. ಹಾಗಾಗಿ ತಂಗಿ ಗಂಡ ಮನೆಗಿದ್ಲು, ಅಲ್ಲಿಂದ ಕರೆಸ್ಕೊಂಡ್ರಿ. ಎಲ್ಲಿ ನಾರಾಯಣಪುರ ಆಕೆ ಗಂಡ ಮನೆ, ಅಲ್ಲಿಂದ ಆಕಿನ ಕರೆಸ್ಕೊಂಡ್ರು. ಇಲ್ಲಿಂದ ನನ್ನ ಕರೆಸ್ಕೊಂಡ್ರು. ಆಕೆ ತಂಗಿ ಮತ್ತು ಅವ್ರ ಮನೆಗೆ ಹೋದಳ್ರಿ. ಆ ಕಡೆ ದೂರ ಆ ಕಡೆ ಹೋಗೋದಾಗಂಗಿಲ್ಲ, ಬಸ್ಸು ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ 5 ಗಂಟೆ ಆಯಿತು. ತಂಗಿ ತವ್ರ ಮನೆಗೆ ಹೋದ್ಲು, ನನಗೂ ಬಾ ಅಂದರು. ಸಾರಿ ಸ್ನೇಹಿತರೆ, ನಿದ್ದೆ ಬರಾಕತ್ಬಿಟ್ಟೈತಿ. ತಂಗಿ ಆ ಕಡೆ ಹೋದ್ಲು, ನಾನು ಈ ಕಡೆ ಬಂದೀನಿ ನೋಡ್ರಿ. ಬಂದೆ, ಒಂದು 10 ನಿಮಿಷ ಹೊರಗಡೆ ಕುಂತು ಇಲ್ಲಿ ಬಂದು ಮತ್ತು ಇಲ್ಲೊಂದು ಸ್ವಲ್ಪ ಒಂದು 10 ನಿಮಿಷ ಸೋಫಾದ ಮೇಲೆ ಕುಂತು ಮತ್ತು ಒಳಗೋಗಿ ಡ್ರೆಸ್ ಚೇಂಜ್ ಮಾಡಿ, ಸೀರೆ ಚೇಂಜ್ ಮಾಡಿ, ಸ್ವಚ್ಛಗೆ ಕೈ ಕಾಲು ಮುಖ ತಣ್ಣ ನೀರ ತೊಳ್ಕೊಂಡೆ. ಮನುಷ್ಯ ಅವಾಗ ಹಾಯ್ ಅನ್ಸಕತ್ತು ನೋಡ್ರಿ. ಕೈ ಕಾಲು ಮುಖ ತೊಳ್ಕೊಂಡೆ, ಇವತ್ತು ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕುಂತೀನಿ ನೋಡ್ರಿ. ಇಲ್ಲಿ ಟೈಮ್ ಬಂದು 8:30 ಆಯಿತು. ಯಪ್ಪೋ ಏನು ಹೊತ್ತು ಹೋಗುತ್ತಾ ಯಪ್ಪ. 8:30 ಆಯ್ತು ರೀ. ಸ್ವಲ್ಪ ಅವ್ರಿಗೆ ಏನರ ಸ್ವಲ್ಪ ಅನ್ನ ಅದು ಮಾಡ್ತೀನಿ, ಮಾಡಿ ಸುಮ್ಮನೆ ಮಲ್ಕೊಂಬಿಡ್ತೀನಪ್ಪ. ಶಿವ ಮೈ ಹೈರಾಣ ಹಂಗೆ ಬಿಟ್ಟೈತಿ. ಸೀದಾ ಮನ್ಕೊಳ್ಳೋದು, ಇಲ್ಲೇ ಮಕ್ಕೊಡ್ರೆ ಕಪ್ಪನೆ ನಿದ್ದೆ ಹತ್ತು ಬಿಡ್ತೈತಿ ನೋಡ್ರಿ.
ನಿದ್ದೆ ಬರಾಕತ್ಬಿಟ್ಟೈತಿ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ರಾತ್ರಿ 1 ತನಕ ನಿದ್ದೆ, 1-2 ತನಕ ನಿದ್ದೆನೇ ಬರಲ್ಲ ನನಗೆ. ಯಾಕಂದ್ರೆ ನಿದ್ದೆ ಅನ್ನೋದು ಕಡಿಮೆ ಆಗಿಬಿಟ್ಟೈತಿ. ಹೀಗಾಗಿ ನಿದ್ದೆನೇ ಬರಲ್ಲ. ಈ ಹೈರಾಣ ಆಯ್ತಲ್ಲ ಮನುಷ್ಯಾಗ, ನಿದ್ದೆ ಬರ್ಲಾಕ್ಕೆ ಚಾಲು ಆಗ್ಬಿಡುತ್ತೆ. ಈಗ ಅಲ್ಲಿ ಸ್ವಲ್ಪ ಅನ್ನಕ್ಕಿಟ್ಟು 1-2 ಸೀಟಿ ಹೊಡಿಸಿ ಅದನ್ನು ಅನ್ನ ಬಂದ್ ಮಾಡಿ, ಮೊಸರು ಐತ್ರಿ, ಶೇಂಗಾ ಚಟ್ನಿ, ಮೊಸರು, ಆಮೇಲೆ ಕಟ್ಟಕ್ಕೆ ರೊಟ್ಟಿ ಅದಾವ. ಏನಾರ ಉಣಲ್ರಕ್ಕ ಅವರು. ನಾನಂತೂ ಗಪ್ಪನೆ ಮಕ್ಕೋತೀನಿ ಕರೆ. ಮತ್ತು ಯಜಮಾನ್ರು ಬಂದ್ರೊಳಗೆ ಮತ್ತೆ ಒಂದೊಮ್ಮೆ ಹೇಳ್ಬೇಕಲ್ಲ, ಎದ್ದೆ ಅಂದ್ರೆ ಆಯ್ತು, ಮತ್ತೆ ಹೊಳ್ಳಿ ನಿದ್ದೆ ಹತ್ತೋದು ಕಷ್ಟ ಐತ್ರಿ. ಕಣ್ಣು ತೇಲ್ಗಣ್ಣು ಮೇಲ್ಗಣ್ಣು ಅಲಾಗತ್ತ, ಒಟ್ಟು ಕುಂದ್ರಕ್ಕಾಗಲ್ತು. ಓಕೆ ಸ್ನೇಹಿತರೆ, ಸಿಗ್ತೀನಿ. ಬಾಯ್. ಇಷ್ಟಿತ್ತು ಇವತ್ತಿನ ವಿಡಿಯೋ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.